ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಡೈರಿ ಫಾರ್ಮಿಂದ KMFಗೆ ಹೇಗೆ ಹಾಲು ಸಪ್ಲೈ ಆಗುತ್ತೆ ಅಂತ. ಡೈರಿಗೆ ತಗೊಂಡು ಹೋಗಬೇಕು. ಓಕೆ, ಸೊ ನೋಡಿ ಸ್ಟಾರ್ಟ್ ಮಾಡೋಣ. ಇದನ್ನೆಲ್ಲ ಇದಕ್ಕೆ ಹಾಕೋಣ. ಸೊ ಈಗ ನಾನು ಇಲ್ಲಿ ಡೈರಿ ಹತ್ರ ಇದ್ದೀನಿ. ಇವರೆಲ್ಲ ಹಾಲು ಹಾಕೋಕ್ಕೆ ಬಂದಿರೋರು. ಓಕೆನಾ, ಒಳಗಡೆ ಹೋಗಿ ಹೆಂಗೆ ಪ್ರೊಸೀಜರ್ ಹೆಂಗೆ ಅಂತ ನೋಡೋಣ. ಸೊ ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ. ಇವತ್ತು ಇನ್ನೊಂದು ವೀಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಏನಂದರೆ, ಸೊ ನೀವು ನೋಡಿರ್ತೀರ ಕೆಲವೊಂದು ದೊಡ್ಡ ದೊಡ್ಡ ಡೈರಿ ಫಾರ್ಮಿಂದ KMFಗೆ ಹೇಗೆ ಹಾಲು ಸಪ್ಲೈ ಆಗುತ್ತೆ ಅಂತ. ಬಟ್ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಈಗ 2 ಲೀಟರ್ಸ್ 3 ಲೀಟರ್ಸ್ ಏನು ಚಿಕ್ಕ ಪುಟ್ಟ ರೈತರು ಇರ್ತಾರಲ್ಲ, ಅವರೆಲ್ಲ ಹಾಲನ್ನು KMFಗೆ ಹೇಗೆ ತಲುಪಿಸ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ಏನಂದರೆ, ನಮ್ಮನೆಯಲ್ಲೂ ಕೂಡ ನಾವು ಹೆಚ್ಚಿಗೆ ಆಗಿರುವಂಥ ಹಾಲನ್ನು ಡೈರಿ ಥ್ರೂ KMFಗೆ ಕೊಡೋದು. ಸೊ ಸ್ಕ್ರ್ಯಾಚ್ ಟು ಅಂದರೆ ಸ್ಟಾರ್ಟಿಂಗಿಂದ ನಾನು ಈ ವಿಡಿಯೋದಲ್ಲಿ ಹೇಗೆ ಸಪ್ಲೈ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಬಟ್ KMF ಅವರ ಪ್ರೊಸೆಸ್ ಆಗೋ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಅಪ್ ಟು ಡೈರಿ ತನಕ ಏನು ನಾವು ಹಾಲು ಕೊಡ್ತೀವಲ್ಲ, ಅಲ್ಲಿ ತನಕ ಏನು ಪ್ರೊಸೆಸ್ ಹೆಂಗಾಗತ್ತೆ, ಹೆಂಗೆ ಮಾಡ್ತೀವಿ ಏನು ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಮ್ಮನೆಯದೇ ಕೊಟ್ಟಿಗೆ ಇದೆ. ಸೊ ನಾವು ಸ್ವಲ್ಪ ಹೆಚ್ಚಿಗೆ ಹಸುಗಳನ್ನೇ ಸಾಕಿದ್ದೀವಿ. ಇಲ್ಲಿ ಬೇರೆ ಬೇರೆ ತಳಿ ಹಸುಗಳು ಇದ್ದಾವೆ ಇಲ್ಲಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಹಾಕಿ. ಇನ್ನೊಂದು ವೀಡಿಯೋದಲ್ಲಿ ನಮ್ಮನೇಲಿ ಯಾವ್ಯಾವ ತಳಿ ಹಸು ಇದೆ ಹೇಗೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ. ಆ್ಯಕ್ಚುಲಿ ನಾವು ಒಂದು ಟೈಮ್ ಅಷ್ಟೇ ಡೈರಿಗೆ ಹಾಲನ್ನು ಕೊಡ್ತೀವಿ. ಮಾರ್ನಿಂಗ್ ಟೈಮು ನಾವು ಮನೆ ಯೂಸ್ಗೆ ಅಂತ ಯೂಸ್ ಮಾಡ್ಕೋತೀವಿ. ಬಟ್ ರೀಸೆಂಟ್ ಆಗಿ ಸ್ವಲ್ಪ ಹಾಲು ಕಡಿಮೆ ಆಗಿದೆ. ಅಂದರೆ ಒಂದು 5 ಲೀಟರ್ಸ್ 6 ಲೀಟರ್ಸ್ ಒಂದು ಈವ್ನಿಂಗ್ ಟೈಮು ಡೈರಿಗೆ ಕೊಡ್ತೀವಿ. ಮಾರ್ನಿಂಗ್ ಟೈಮು ಮನೆಗೆ ಬಳಸ್ಕೊತೀವಿ. ಮೊದಲೆಲ್ಲ ಒಂದು 10 ಲೀಟ್ರ್ 11 ಲೀಟ್ರ್ ತನಕನೂ ಕೊಡ್ತಾಯಿದ್ವಿ. ಸೊ ನೋಡ್ಬೋದು, ಹಾಲು ಹಿಂಡೋಕ್ಕಿಂತ ಮೊದಲು ಏನಂದರೆ ಈ ಥರ ಒಂದು ಹಸುಗಳಿಗೆ ಕುಡಿಯೋದಕ್ಕೆ ಕೊಡ್ತೀವಿ. ಇದು ಆ್ಯಕ್ಚುಲಿ ಸುಮ್ಮನೆ ಕಡೆ ಅಕ್ಕಚ್ಚು ಅಂತ ಹೇಳ್ತೇವೆ ನಾವು. ಅದಕ್ಕೆ ಸ್ವಲ್ಪ ದಾಣಿಯನ್ನು ಹಾಕಿ, ಈಗ ನಮ್ಮ ತಾಯಿಯವರು ದಾಣಿಯನ್ನು ಹಾಕ್ತಾಯಿದ್ದಾರೆ. ಈ ಟೈಪ್ ನೋಡಿ, ಈ ಟೈಪ್ ದಾಣಿಯನ್ನು ಹಾಕಿ ಇದಕ್ಕೆ ಹಾಕಿ ಹಾಲು ಹಿಂಡೋಕ್ಕಿಂತ ಮೊದಲೇ ಅದಕ್ಕೆ ಕೊಡ್ತೀವಿ. ಸೊ ಈಗ ಹಾಲು ಹಿಂಡೋ ಪ್ರೊಸೆಸನ್ನು ನಾನು ತೋರಿಸ್ತೀನಿ. ನಾನು ಸ್ವತಃ ಹಾಲು ಹಿಂಡಿ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನು ಏನಂದರೆ, ಆ್ಯಕ್ಚುಲಿ ನಮ್ಮ ಮನೇಲಿ 3 ಹಸುಗಳು ಕರೀತವೆ. ಸೊ ಅದಕ್ಕೆ ಡಿಫ್ರೆಂಟ್ ಪಾತ್ರೆಗಳನ್ನೇ ನಾವು ಯೂಸ್ ಮಾಡ್ತೀವಿ. ಕ್ಲೀನಾಗಿರೋದನ್ನು ಸ್ವಲ್ಪ ಬೆಣ್ಣೆ ಇಟ್ಕೊಂಡಿದ್ದೀವಿ. ಇದನ್ನು ಹಾಲಿಂದ ಹಚ್ಕೋತೀವಿ. ಇದು ನೀರು. ಸೊ ಈಗ ಸ್ಟಾರ್ಟ್ ಮಾಡೋಣ. ದೊಡ್ಡ ಡೈರಿ ಫಾರ್ಮ್ಗಳಲ್ಲೆಲ್ಲ ಮಷಿನ್ ಮೂಲಕ ಹಾಲು ಹಿಂಡ್ತಾರೆ, ಮಷಿನ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಕೈ ಮೂಲಕನೇ ಹಾಲು ಹಿಂಡ್ತೀವಿ. ಇನ್ನು ಏನಂದರೆ, ಚಿಕ್ಕ ಕರ ಇದ್ದರೆ ಅದಕ್ಕೂ ಕೂಡ ನಾವು ಹಾಲನ್ನು ಕೊಡ್ತೀವಿ. ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಈ ಹಸ ಜೊತೆ ನಾವು ಕರವನ್ನು ಕಟ್ಟಿದ್ದೀವಿ. ಸ್ವಲ್ಪ ಹಾಲು ಹಿಂಡಾದ ನಂತರ ಸ್ವಲ್ಪ ಭಾಗ ಹಾಲನ್ನು ಕರಕ್ಕೆ ಕೊಡ್ತೀವಿ. ಬಟ್ ಡೈರಿ ಫಾರ್ಮಲ್ಲಿ ಎಲ್ಲ ಕಡೆ ಹಾಗೆ ಮಾಡಲ್ಲ. ಮಿಷನ್ ಹಾಕಿ ಕರೀತಾರೆ, ಮತ್ತು ಸ್ವಲ್ಪ ಹಾಲನ್ನು ಆಮೇಲೆ ಕೊಡ್ತಾರೆ ಸಪ್ರೇಟಾಗಿ. ಸೊ ಇಲ್ಲಿ ನಾವು ಹಾಗೆ ಮಾಡ್ತಾಯಿಲ್ಲ. ಏನು ಪ್ರೊಸೆಸ್ ಇದೆಯೋ ಅದೇ ರೀತಿಯಲ್ಲಿ ಕರೆಕ್ಟಾಗಿ ಕರೆಕ್ಟ್ ವೇದಲ್ಲಿ ಮಾಡ್ತೀವಿ. ಇನ್ನು ಒಂದು ಏನಂದರೆ, ಡೈರಿಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಏನು ಎಮ್ಮೆ ಹಾಲಿಗೆ ರೇಟ್ ಜಾಸ್ತಿ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಎಮ್ಮೆ ಹಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ಪ್ರಾಬಬ್ಲಿ ಅದನ್ನೇ ಮನೆ ಯೂಸ್ಗೆ ಇಟ್ಕೋತೀವಿ. ಬಟ್ ಡೈರಿಯಲ್ಲಿ ನಮಗೆ ಎಷ್ಟು ಸಿಗುತ್ತೆ ಪ್ರೈಸು ಪರ್ ಲೀಟರ್ಗೆ, ಮತ್ತು KMF ಅವರು ಎಂಡ್ ಕಸ್ಟಮರ್ಗೆ ಎಷ್ಟು ಪ್ರೈಸ್ಗೆ ಕೊಡ್ತಾರೆ ಅದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸೊ ಈಗ ಇದರದ್ದು ಹಾಲನ್ನು ನಾನು ಹಿಂಡ್ತೀನಿ. ಸರಿ, ತಿರುಗೆ ಏನಂದರೆ ಇದರಲ್ಲಿ ನೀರಿದೆ. ಓಕೆನಾ, ನಾನು ಬೆಂಗಳೂರಲ್ಲಿ ಇರೋದರಿಂದ ಅಭ್ಯಾಸ ಅಷ್ಟಿಲ್ಲ. ಬಟ್ ಹಾಲು ಹಿಂಡಿತೀನಿ, ಮೊದಲೆಲ್ಲ ಹಿಂಡಿದ್ದೀನಿ. ಸುಮ್ಮನೆ
ಸೊ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ ಅಭ್ಯಾಸ ಇಲ್ದಿರೋದ್ರಿಂದ. ನಮ್ಮ ತಂದೆ ತಾಯಿ ಅವರೆಲ್ಲಾದರೆ ಸ್ವಲ್ಪ ಬೇಗ ಮುಗಿಸ್ತಾರೆ ಹಾಲಿಂಡಿ. ಬಟ್ ಇದನ್ನೆಲ್ಲ ಅಭ್ಯಾಸ ಇಟ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಪ್ರಾಬಬ್ಲಿ ಈ ಥರ ವೀಡಿಯೋಸ್ಗಳು ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ನಾನು ನ್ಯೂ ಆಗಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ. ಸೊ ಏನಂದರೆ ಈಗ ನಾನು ಕರಿತಾ ಇರೋ ಹಸು ಇದು ಕರ ಹಾಕಿ ತುಂಬ ದಿನ ಆಗಿದೆ, ವರ್ಷದ ಮೇಲಾಗಿದೆ. ಅದಕ್ಕಾಗಿ ಹಾಲೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕರ ಹಾಕಿ ದಿನ ಜಾಸ್ತಿ ಆಗ್ತಾ ಹೋದಾಗೆ ಹಾಲು ಕಡಿಮೆ ಆಗ್ತಾ ಹೋಗ್ತವೆ ಯೂಶ್ವಲಿ. ಮತ್ತೆ ಹಸು ಗಬ್ಬ ಆಗಿ ಮತ್ತೆ ಕರ ಹಾಕಿದ ತಕ್ಷಣ ಹಾಲು ಜಾಸ್ತಿ ಬರ್ತದೆ. ಬಟ್ ಗಬ್ಬ ಆಗಿ ಒಂದು 6 ತಿಂಗಳ ತನಕ ಹಾಲು ಹಿಂಡ್ತಾರೆ. ಆಮೇಲೆ ಹಾಲು ಹಿಂಡೋದನ್ನು ಸ್ಟಾಪ್ ಮಾಡ್ತಾರೆ 3 ತಿಂಗಳ ಕಾಲ. ಸೊ ಸ್ವಲ್ಪ ಮಟ್ಟಿನ ಇನ್ಫಾರ್ಮೇಷನ್ ನನಗೆ ತಿಳಿದಿದೆ, ಅದನ್ನೇ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನಾವು ಯಾಕೆ ಸ್ವಲ್ಪ ಸಣ್ಣ ಪಾತ್ರೆ ಇಟ್ಕೊಂಡು ಹಾಲು ಹಿಂಡ್ತೀವಿ ಅಂದರೆ, ಕೆಲವೊಂದು ದನ ಸ್ವಲ್ಪ ಏನು ಹರಾಮಿ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಿಲ್ಲ, ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಹಾಕಿ. ಸೊ ನಮ್ಮ ಭಾಷೆಯಲ್ಲಿ ಕೆಲವೊಂದು ಕಾಲಲ್ಲಿ ಒದೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹಾಲೆಲ್ಲ ಫುಲ್ಲು ಹಾಳಾಗಬಾರ್ದು ಅಂತ ಒಂದು ಚಿಕ್ಕ ಪಾತ್ರೆಯಲ್ಲಿ ಫಸ್ಟ್ ಕರೆದು ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ಕೋತೀವಿ ಸ್ವಲ್ಪ ತುಂಬಿದಾಗೆ. ಸೊ ಆರೋಗ್ಯ ದೃಷ್ಟಿಯಿಂದ, ನಿಮಗೆ ವ್ಯಾಯಾಮ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳೋದಾದರೆ, ನಿಮಗೆ ರಿಸ್ಟು, ಫಿಂಗರ್ ಮತ್ತು ಫೋರ್ ಆರ್ಮ್ಸ್ ಹೆವಿ ಬಿಲ್ಡ್ ಆಗುತ್ತೆ ಕೈಯಲ್ಲೇ ಹಾಲನ್ನು ಹಿಂಡೋದ್ರಿಂದ. ಯಾಕೆಂದರೆ ಅಷ್ಟು ಸ್ಟ್ರೆಂತ್ ಬೇಕಾಗುತ್ತೆ ನಿಮಗೆ ಫಿಂಗರ್ ಮತ್ತು ರಿಸ್ಟ್ ಫೋರ್ ಆರ್ಮ್ಸಿಗೆ. ಸೊ ಫೋರ್ ಆರ್ಮ್ಸ್ ವರ್ಕೌಟ್ ಇಲ್ಲೇ ಆಗಿಬಿಡುತ್ತೆ ನಿಮಗೆ. ಸೊ ಇದರದ್ದು ಹಾಲು ಹಿಂಡಿ ಮುಗೀತು ಈಗ, ಓಕೆನಾ. ಸೊ ಇನ್ನೂ ಒಂದು ಹಸು, ಒಂದು ಎಮ್ಮೆದಿದೆ. ಅದಾದ ನಂತರ ಹಾಲನ್ನೆಲ್ಲ ಸೇರಿಸ್ಕೊಂಡು ಡೈರಿಗೆ ತಗೊಂಡು ಹೋಗಬೇಕು. ಓಕೆ, ಸೊ ನೋಡಿ, ನಾವು ಏನು ಹಾಲು ಹಿಂಡಿದ್ದೀವಲ್ಲ ಅದನ್ನೆಲ್ಲ ಡಿಫ್ರೆಂಟ್ ಪಾತ್ರೆಯಲ್ಲಿ ಇದೆ, ಡಿಫ್ರೆಂಟ್ ಹಸದ್ದು ಇದೆಲ್ಲ. ಸೊ ಮನೆಗೆ ಎಷ್ಟು ಬೇಕು ರಾತ್ರಿ ಲೆಕ್ಕಕ್ಕೆ, ಅಂದರೆ ಈವ್ನಿಂಗ್ ಲೆಕ್ಕಕ್ಕೆ ಎಷ್ಟು ಬೇಕು ಅದಷ್ಟನ್ನು ತೆಗೆದಿಟ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಸೇರಿಸಿ ಒಂದು ಬಾಸ್ಕೆಟ್ಗೆ ಹಾಕಿ ಇದನ್ನು ನಾವು ಡೈರಿಗೆ ತಗೊಂಡು ಹೋಗ್ತೀವಿ. ಸೊ ಸ್ಟಾರ್ಟ್ ಮಾಡೋಣ, ಇದನ್ನೆಲ್ಲ ಇದಕ್ಕೆ ಹಾಕೋಣ. ಏನಂದರೆ ನಾವು ಇಲ್ಲಿ ಒಂದು ಅರಸುವಂತಹ ಜಾಳಿಗೆಯನ್ನು ಇಟ್ಕೊಂಡಿದ್ದೀವಿ. ಸೊ ಯಾಕೆಂದರೆ ಏನಾದರೂ ಚಿಕ್ಕ ಪುಟ್ಟ ಕಸ ಏನಾದರೂ ಬಿದ್ದಿದ್ರೆ ಅದು ಕ್ಲೀನಾಗಿ ಹೋಗಲಿ ಅಂತ. ಬಟ್ ಡೈರಿಯಲ್ಲೂ ಅವರು ಇದನ್ನು ಒಂದು ಸುತ್ತು ಕ್ಲೀನ್ ಮಾಡ್ಕೋತಾರೆ. ಅಂದರೆ ಅವ್ರ ಹತ್ರನೂ ಸಪ್ರೇಟ್ ಆಗಿರುವಂಥ ರಿಸವ್ ಹುಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ನಾವು ಇಲ್ಲಿ ಕೂಡ ಎಲ್ಲೂ ಪ್ಲಾಸ್ಟಿಕ್ಕನ್ನು ಬಳಸಿಲ್ಲ. ಸೊ ಇದು ಕೂಡ ಪ್ಯೂರ್ ಸ್ಟೀಲ್ ಬಾಸ್ಕೆಟ್ ಆಗಿದೆ. ಸೊ ಇದ್ರ ಮೂಲಕನೇ ಡೈಲಿ ತಗೊಂಡು ಹೋಗೋದು ನಾವು. ಆ್ಯಕ್ಚುಲಿ ಡೈರಿಯಿಂದನೂ ರೂಲ್ಸ್ ಇದೆ, ಪ್ಲಾಸ್ಟಿಕ್ ಐಟಮ್ ಏನು ಯೂಸ್ ಮಾಡಬಾರ್ದು ಅಂತ. ಸೊ ನೀವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ. ಬಟ್ KMF ಬಂದಿರೋ ನಂದಿನಿ ಪ್ಯಾಕೆಲ್ಲ ಪ್ಲಾಸ್ಟಿಕ್ಕಲ್ಲೇ ಬರುತ್ತೆ, ಏನು ಮಾಡೋಕ್ಕೂ ಆಗೋಲ್ಲ. ಆ್ಯಕ್ಚುಲಿ ಹಾಲ್ ಡೈರಿ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ತನಕ ನಾನು ಬೈಕಲ್ಲಿ ಹಾಲನ್ನು ತಗೊಂಡು ಹೋಗಬೇಕು. ಆಮೇಲೆ ಅಲ್ಲಿ ಹೇಗೆ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ನಾನು ಇಲ್ಲಿ ಡೈರಿ ಹತ್ರ ಇದ್ದೀನಿ. ಇವರೆಲ್ಲ ಹಾಲು ಹಾಕೋಕ್ಕೆ ಬಂದಿರೋರು, ಓಕೆನಾ. ಒಳಗಡೆ ಹೋಗಿ ಹೆಂಗೆ ಪ್ರೊಸೀಜರ್ ಹೆಂಗೆ ಅಂತ ನೋಡೋಣ. ಸೊ ಈಗ ಇಲ್ಲಿ ಹಾಲು ತಗೋ ಬರ್ತಾರಲ್ಲ ಅವರಿಗೆ ನೀವು ಅಂದರೆ ಏನೇನನ್ನು ನೋಡ್ತೀರಾ, ಫ್ಯಾಟ್ ಚೆಕ್ ಮಾಡ್ತೀರಾ ಅಂತ ಅನಿಸುತ್ತೆ. ಸೊ ಇದು ಫ್ಯಾಟ್ ಚೆಕ್ ಹೇಗಾಗುತ್ತೆ, ಇದು ಕಡ್ಡಿ ಮೇಲೆ ಬರಬೇಕಾ, ಮೇಲೆ ಬಂದರೆ ಕರೆಕ್ಟಾಗಿದೆ ಅಂತ. ನೀರು ಮಿಕ್ಸ್ ಮಾಡಿದ್ರೆ ಗೊತ್ತಾಗತ್ತೆ. ಓಕೆ, ಸೊ ಇಲ್ಲಿಂದ ಹಾಲು ತಗೊಂಡೋಗೋರಿಗೆ
1 ಲೀಟ್ರಿಗೆ ಎಷ್ಟು ಬೀಳುತ್ತೆ? 50. ಸೊ ಇಲ್ಲಿ ಈಗ ಕ್ಯಾನ್ ಕಾಣ್ತಾ ಇದೆಯಲ್ಲ, ಇದು ಫುಲ್ ಆದ ನಂತರ ಬೇರೆ ಕ್ಯಾನ್ ಇಡ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಕ್ಯಾನ್ ಇದೆ. ಮೇ ಬಿ ಇದರಲ್ಲಿ 40 ಲೀಟ್ರ್ ಹಿಡಿಯೋದು. ಒಂದು ಕ್ಯಾನಲ್ಲಿ 40 ಲೀಟ್ರು. ಇದನ್ನು KMF ಗಾಡಿ ಬಂದು ಅವರು ತಗೊಂಡೋಗಿ ಅಲ್ಲಿ ಪ್ರೊಸೆಸ್ ಮಾಡ್ತಾರೆ. ಮುಂದಿನ ದಿನ ಆದರೆ ನಾನು KMF ಡೈರಿಗೆ ಹೋಗಿ ಅಲ್ಲಿ ಡೀಪಾಗಿ ಹೆಂಗೆ ಪ್ರೊಸೆಸ್ ಆಗುತ್ತೆ ಅಂತ ಅದನ್ನು ಹೇಳ್ತೀನಿ ನಿಮಗೆ. ಸೊ ನೋಡಿ, ಈ ಕಾರ್ಡಲ್ಲಿ ಅವರು ಎಷ್ಟಾಗಿದೆ ಅಂತ ಹಚ್ಕೊಡ್ತಾರೆ. ಓಕೆ, ಡೈಲಿ ಬೇಸಿಸ್ ಮೇಲೆ. ಆಮೇಲೆ ಅಲ್ಲಿ ಅವರದ್ದು ಲೆಡ್ಜರ್ ಇದೆ, ಲೆಡ್ಜರಲ್ಲಿ ಕೂಡ ಹಾಕಿಟ್ಕೋತಾರೆ ಎಷ್ಟಾಗತ್ತೆ ಅಂತ. ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಡೈರಿ ನಡೆಸ್ತಾ ಇದ್ದೀರಾ? 4 ವರ್ಷ ಆಯ್ತಾ? ಎಷ್ಟು ಹಾಲು ಕಲೆಕ್ಟ್ ಆಗುತ್ತೆ ಟೋಟಲ್ ಡೈಲಿ? ಬೆಳಗ್ಗೆ ಒಂದು 85ರಿಂದ 90, ಸಂಜೆ 100 ದಾಟ್ತದೆ. 105, 107 ಆಗ್ತದೆ. 110. ಸುಮಾರು ಎಷ್ಟು ಜನ ಹಾಲು ಹಾಕ್ತಾರೆ? ಅಂದರೆ ಈಗ ಹಾಲು ಹಾಕೋರು ಸಣ್ಣ ರೈತರೆ 2 ಲೀಟ್ರ್ 3 ಲೀಟ್ರ್ ಹಿಂಗೆ ಎಷ್ಟು ಜನ ಬರ್ತಾರೆ? ಬೆಳಗ್ಗೆ ಸಂಜೆ ಹೇಳಿ ಒಂದು 55-54 ಜನ ಬರ್ತಾರೆ. KMF ಇಂದ ಎಷ್ಟು ಕೊಡ್ತಾರೆ ಅವರಿಗೆ ಲೀಟ್ರಿಗೆ? 35. ಗೌರ್ಮೆಂಟಿಂದ 5 ರೂಪಾಯಿ ಪ್ರೋತ್ಸಾಹಧನ ಬರ್ತದೆ. 5 ರೂಪಾಯಿ ಪ್ರೋತ್ಸಾಹಧನ. 5 ರೂಪಾಯಿ. ಅದು ಮಂತ್ಲಿ ಬರ್ತದೆ ಅಥವಾ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಹಾಕ್ತಾರೆ. ಹಾಗೆ ನೀವು ಇಲ್ಲಿಂದ ಡೈರೆಕ್ಟ್ ತಗೊಂಡು ಹೋಗೋದಿದ್ರೆ ಅವರಿಗೆ ಪರ್ ಲೀಟ್ರ್ 50 ರೂಪಾಯಿ. ಓಕೆ, ಇದು ಬಿಟ್ಟು ನಿಮ್ಮದೇ ಆದ ಹಿಂಡಿ ಎಲ್ಲ ಇದೆಯಲ್ಲಿ? KMFನವರೇ ಕಳಿಸ್ತಾರೆ. KMF ಅವ್ರು ಕಳ್ಸೋದನ್ನು ನೀವು ರೈತರಿಗೆ ಕೊಡ್ತೀರಾ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.